ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೀರೆ ಎಲ್ಲ ಓಕೆ ಅಲ್ವಾ? ಕಲರ್ ಓಕೆ ನನಗೆ. ಲೋ ಬ್ರದರ್, ಇಲ್ಲ ಆಗ್ಲೇ ಡ್ರೀಮ್ ಅಲ್ಲಿ ತೇಲ್ತಾ ಇದೆಯಲ್ಲಮ್ಮ. ದೋಸ್ತ, ನನ್ ತಂಗಿರ್ ಮದ್ವೆ ಬಗ್ಗೆ ಅದೆಷ್ಟು ಕನ್ಸಿತ್ತು ಕಣೋ. ನಮ್ ಮನೇಲಿ ಮೊದಲನೇ ಮದ್ವೆನೆ ಕಲ್ಯಾಣಿದು. ಸಂತೋಷ ಭಯ ಎರಡೂ ಆಗ್ತಾ ಇದೆ ದೋಸ್ತ. ಸಂತೋಷ ಓಕೆ ದೋಸ್ತ, ಭಯ ಯಾಕೆ? ಯಾವ್ದೇ ರೀತಿ ವಿಘ್ನ ಆಗ್ಬಾರ್ದು ಅಂತ. ಲೇ ದೋಸ್ತ, ನಿನ್ಗೆ ಒಳ್ಳೆ ಮನ್ಸಿದೆ. ಇಷ್ಟ ದಿನ ದೇವ್ರು ಕೊಟ್ಟಿರೋ ಪರೀಕ್ಷೆನ ಎದುರಿಸಿದ್ಯಾ, ಈಗ ಅದ್ರ ಪ್ರತಿಫಲ ಅನ್ಕೋ. ದೋಸ್ತ, ಒಳ್ಳೆ ಮನಸ್ಸನ್ನ ಗುರುತಿಸೋ ಶಕ್ತಿ ನಿನ್ಗಿದೆ ಕಣೋ. ಇಷ್ಟು ವರ್ಷ ನನ್ ದೋಸ್ತ ಆಗಿದೆ, ಇನ್ ಮುಂದೆ ನಮ್ ಭಾವನವ್ರ ಆಗ್ತಾ ಇದೀಯಾ. ಬೇಗ ಬೇಗ ಪ್ಯಾಕ್ ಮಾಡೋಣ. ದೋಸ್ತ, ಒಟ್ಟೊಟ್ಟಿಗೆ ಇಷ್ಟೊಂದು ಖುಷಿ ಅನುಭವಿಸಿ ತುಂಬಾ ವರ್ಷಗಳೇ ಆಗೋಗಿತ್ತು ಕಣ. ನನ್ ಬದುಕಿಗೆ ಬಣ್ಣ ತುಂಬಿದ್ದೆ ನನ್ 3 ಜನ ತಂಗಿಯಂದಿರು. ಆ ನನ್ 3 ಜನ ಹೆಣ್ಮಕ್ಳು ನನಗೆ ದೇವತೆ ಅಂದ್ರೂ ಅತಿರೇಕ ಆಗಲ್ಲ ನೋಡು. ನನ್ ಪಾಲ್ಗೆ ಇನ್ನುವೆ ಕಲ್ಯಾಣಿ ಪುಟ್ಟು ಹುಡುಗಿ, ನನ್ಗೆ ಅವಳು ಸ್ಪೆಷಲ್. ದೋಸ್ತ, ಇಷ್ಟ ದಿನ ನಾನ್ ನೆರಳಾಗಿದ್ದೆ, ಇನ್ನು ಮೇಲೆ ಆ ಜಾಗ ನೀನ್ ತುಂಬಬೇಕು ದೋಸ್ತ. ಅವಳನ್ನ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ನಂಬಿಕೆ ನನಗಿದೆ ರಾಜೇಶ. ಆದ್ರೂ ಅವಳಗ್ ಸ್ವಲ್ಪ ಮುಂಗೋಪ ಜಾಸ್ತಿ, ಆದ್ರೆ ಮನ್ಸು ಮಾತ್ರ ಮಗು ತರ. ಇದನ್ನೆಲ್ಲ ನೀನೇ ಸಂಭಾಳಿಸ್ಕೊಂಡು ಹೋಗ್ಬೇಕು, ಆಯ್ತಾ? ನೀನೇನೋ ದೋಸ್ತ ಸ್ಪೆಷಲ್ ಆಗಿ ಕಲ್ಯಾಣಿ ಬಗ್ಗೆ ನನ್ನ ಹತ್ರ ಹೇಳ್ತಿದ್ಯಾ? ನನ್ಗೆ ಗೊತ್ತಿಲ್ಲ ಅವಳ ಬಗ್ಗೆ. ಅವಳಂದ್ರೆ ನನ್ಗೂ ಪ್ರಾಣ ಕಣೋ. ರಾಣಿನ ನನ್ಗೆ ಒಪ್ಪಿಸ್ತಾ ಇದ್ಯಾ? ಮಹಾರಾಣಿ ತರ ಪಟ್ಟ ಕಟ್ಟು ಕಾಪಾಡ್ಕೊಂಡ್ಬರ್ತೀನಿ. ಲೋ, ನೀ ಹೀಗ್ ಮಾಡೋದೆಲ್ಲ ಮಾಡ್ಬಿಟ್ಟು ಅಪ್ಪ ನನ್ನ ಮಾತಾಡ್ಸಲ್ಲ, ಪ್ರೀತಿ ತೋರ್ಸಲ್ಲ, ಕೋಪ ಮಾಡ್ಕೋತಾರೆ ಅಂತ ಅಮ್ಮನ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ್ರೆ ಏನೋ ಪ್ರಯೋಜನ? ನೀನ್ ನೆಟ್ಟಿಗಿದ್ರೆ ಎಲ್ಲ ತಾನಾಗೆ ಸರಿ ಹೋಗುತ್ತೆ. ಊಪ ನೆಟ್ಟಿಗಿರಕ್ ನೀನ್ ಇದೆಯಲ್ಲ ಜೆಂಟ್ಲ್ಮೆನ್ ತರ. ನಾವು ಸೊಟ್ಟಿಗಿರೋರು ಮೆಂಟ್ಲ್ಮೆನ್. ಲವಿನೇ, ಕಳಿಸ್ತಾ ಇದೀಯಾ? ಗಾಡಿ ಓಡಿಸ್ತೀನಿ ಬಾ. ನೀನ್ ಕುಡ್ದಿದ್ಯಾ? ಸರ್ಕಲ್ ದಾಟಿದ್ರೆ ಮನೆ ಬರುತ್ತೆ, ನಾ ಓಡಿಸ್ತೀನಿ ಸುಮ್ನೆ. 3 ದಿವಸದಿಂದ ನಿದ್ದೆ ಮಾಡಿಲ್ಲ, ಕೆಲ್ಸ ಅಂತೆ, ಬಾರ ಓಡಿಸ್ತೀನಿ. ನೀನೀಗ ಸುಮ್ನೆ ಕೂತ್ಕೋತೀಯ ಅಲ್ವಾ? ಸುಮ್ನೆ ಕೂತ್ಕೋ. ಶಿವಪ್ಪ, ನನ್ ತಂಗಿರ್ ಜೀವನದಲ್ಲಿ ಬರೋ ಕಷ್ಟಗಳೆಲ್ಲ ನಿನ್ ಮೇಲ್ ಬೀಳೋ ನೀರ್ ತರ ಅವ್ರದ್ದು ಹೋಗ್ಲಿ ಕಣಪ್ಪ. ಚಿಕ್ಕ ವಯಸ್ಸಿಂದ ರಾಣಿ ತರ ಬದುಕಿದ್ಯಾ, ಹೇಳ್ಬೇಡ, ಸುಮ್ಮನಿರು. ಅಣ್ಣ, ಅಕ್ಕನ್ ಮದ್ವೆಗ್ ತಾಳಿ ಮಾಡಿಸ್ಬೇಕಿತ್ತಲ್ಲ, ಅದ್ರ ಜವಾಬ್ದಾರಿ ನಂದೆ. ಬರೀ ಮೆಹಂದಿ ಬಿಡೋದಲ್ಲ ಇವಳಿಗೆ, ನೋಡ್ತಾ ಇರಿ, ಇವಳ ಮದ್ವೆಗೆ ರಾಣಿ ತರ ರೆಡಿ ಮಾಡ್ತೀನಿ. ನನಗೆ ಒಬ್ಳೆ ತಾಯಿ ಅಲ್ಲ, ತಾಯಿ ಗುಣ ತುಂಬಿರೋ ನನ್ನ ಈ 3 ಜನ ತಂಗಿಯಂದಿರು ನನ್ನ ತಾಯಿ ಸಮಾನ ಕಂಡ್ರಮ್ಮ. ಲೋಕದ ನಿಯಮ ಅಣ್ಣ ತಂಗಿರಿಗೆ ಅನ್ವಯಿಸಲ್ಲ. ಬೇರು ಮಣ್ಣನ್ನ ಬಿಟ್ಟಿರ್ಬೋದು, ಆದ್ರೆ ಮಣ್ಣು ಯಾವತ್ತೂ ಬೇರನ್ನ ಬಿಟ್ಟಿರಲ್ಲ.